ಆಗುತ್ತೆ. ಯಾಕಂದ್ರೆ ಇಡೀ ಮಾತುಕತೆ ನಂಗೆ ಅನ್ಸಿತ್ತು ನೀವು ಒಂದ್ ರೀತಿ ಎನರ್ಜಿ ಸ್ಟಾರ್ ಇದ್ದಾಗೆ. ನಿಮ್ಗೂ ಕೂಡ ಆ ಥರ ಸಾಂಗ್ಗಳಿಂದ ಎನರ್ಜಿ ಸಿಗುತ್ತಾ? ಅಲ್ಲ ಹಂಗಲ್ಲ, ನಮಗೆಲ್ಲ ಆಡಿಯನ್ಸ್ಗೆ ಥಿಯೇಟ್ರಿಗೆ ಹೋದಾಗ ಒಂದು ಹುಡುಗರು ಯೂತ್ಸಿಗೆ ಬೇಕೀಗ, ಅವ್ರಿಗೆ ಮ್ಯೂಸಿಕ್ಕು ಅದೆಲ್ಲ ಬೇಕಾಯ್ತು. ಅವಾಗಲೇ ಎಂಟ್ರೆನ್ಸಲ್ಲಿ ಅವ್ರಿಗೊಂದು ಹುಮ್ಮಸ್ ಬೇಕು. ಒಂದು ಎಂಟ್ರೆನ್ಸ್ ಮಾಡೋಣ ಅಂತ ಮಾಡಿದ್ವಿ ಥಿಯೇಟ್ರಲ್ಲಿ. ಬಟ್ ನಾವು ಕೇಳ್ತೀವಿ, ಯಾಕೆಂದರೆ ನಮಗೂ ಬೇಜಾರಾದಾಗ ಮ್ಯೂಸಿಕ್ಕೇ ನಮ್ಮನ್ನ ಅಟ್ರಾಕ್ಟ್ ಮಾಡೋದು. ಸ್ಲೋ ಮ್ಯೂಸಿಕ್ಕು ಎಲ್ಲೋ ಕರ್ಕೊಂಡು ಹೋಗಿ ನಿದ್ದೆ ಬರುತ್ತೆ, ಇದು ಹಂಗಲ್ವಲ್ಲ, ಸ್ವಲ್ಪ ಅಟ್ರಾಕ್ಟ್ ಆಗ್ತೀವಿ. ಅದಕ್ಕೋಸ್ಕರ ಇರಲಿ ಅಂತ. ಸಿನಿಮಾ ಅಂದಮೇಲೆ ಎಲ್ಲ ಬೇಕು, ಆ ಥರ ಎಲ್ಲ ಇದೆ. ಇದು ಸಾಂಗು ಆಕ್ಚುಲಿ ಆ ಸಾಂಗ್ ಇಡ್ಸಿದ್ದೆ ಅಮ್ಮ. ಆಕ್ಚುಲಿ ನನ್ನ ಮೈಂಡಲ್ಲಿ ಇರಲಿಲ್ಲ. ಏನಾದ್ರೆ ಅಮ್ಮ ಬಂದು ಒಂದ್ಸಲಿ ಸಿನಿಮಾ ನೋಡಿದ ತಕ್ಷಣ ಏನಪ್ಪ ಇಲ್ಲಿ ನಮ್ಮ ಹೀರೋ ಹಿಂಗಿಟ್ಟಿದ್ಯಾ, ಇಲ್ಲಿ ಬರೀ ಹೀರೋ ಒಂದು ಸಾಂಗ್ ಹಾಕಪ್ಪ ಅಂತ. ಸೊ ಅಲ್ಲಿಂದ ಮತ್ತೆ ನಾವು ಅಂದರೆ ನನಗೆ ಅದು ನಾನು ವಿತೌ ಆರಲ್ಲಿ ಹೋಗೋಣ ಅಂತ ಇದ್ದೆ. ಹಿಂಗೆಲ್ಲ ಆಗಲ್ಲ, ಹೀರೋ ಥರ ತೋರಿಸ್ಬಿಟ್ಟು ನೀನು ಸಾಂಗ್ ಹಾಕಪ್ಪ ಅಂತೇಳಿ ಮತ್ತೆ ಅದಕ್ಕೆ ಅಭಿನಂದನ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮ್ಯೂಸಿಕ್ಕು ಸಾಂಗು ಎರಡು ಮತ್ತೆ ಆಡ್ ಆನ್ ಮಾಡಿದ್ರು. ಮ್ಯೂಸಿಕ್ ಅಂದರೆ ಮಾಡ್ತಾ ಇದ್ರು, ನಾನು ಒಂದ್ಸಲ ಎಕ್ಸ್ಟ್ರಾಡಿನರಿ ಮ್ಯೂಸಿಕ್ ಒಂದು ಗಮನ ಕೊಡಿ ರಾಜು ಅಂತ ಹೇಳಿದೆ. ಸ್ವಲ್ಪ ಬೇಕಾಗುತ್ತೆ ಇದು, ಏಕೆಂದರೆ ಸಿನಿಮಾ ಜೀವಾಳನೇ ಮ್ಯೂಸಿಕ್. ನೀವೇನೇ ಕತೆ ಮಾಡಿದ್ರು ನಮ್ಮನ್ನಲ್ಲಿ ಥಿಯೇಟ್ರಲ್ಲಿ ಮನಸ್ಸು ಕುಡಿಬೇಕು, ಆ ಥರ ಮಾಡೋಣ ಅಂತ ಹೇಳಿದೆ. ನಾವಿಬ್ಬರೇ ಮಾತಾಡ್ಕೊಂಡು ಮಾಡಿದ್ವಿ. ಅದಾದ್ಮೇಲೆ ಅಭಿನಂದನ್ ಅವರು ಟ್ಯೂನ್ ಮಾಡಿ, ಅದಾದ್ಮೇಲೆ ಕಿನಾಡ್ ಸರ್ ಬರ್ಕೊಟ್ರು. ಹಂಗಾಗಿ ಬೆಂಕಿ ಕಣ್ಣಿನಲ್ಲೇ ಸಾಂಗ್ ಸಿನಿಮಾ. ನಿಮ್ಗೆ ಐಡಿಯಾ ಆಯ್ತಾ ಅಂದ್ರೆ ಅಮ್ಮ ಅವ್ರದ್ದು ಫಸ್ಟ್ ಪ್ರೊಡಕ್ಷನ್ ಆದ್ರೂ ಕೂಡ ಟೆಕ್ನಿಕಲಿ ಶಿ ಸೋ ಕ್ಲೆವರ್, ಎಲ್ಲನೂ ಗೊತ್ತಿದೆ ಅನ್ನೋಂಥದ್ದು. ಗೊತ್ತಿದೆ ಏನಕ್ಕೆ ಅಂತಂದ್ರೆ ನಾನು ಕೆಲವೊಂದು ಕಡೆ ಬೇಡ ಅಂತ ಅನ್ಕೊಂಡಿರ್ತೀನಿ. ಎಕ್ಸಾಂಪಲ್ ನಾನು ಮುಂಗಾರು ಮಳೆ ಸಾಂಗ್ ಹೇಳ್ತೀನಿ, ಅದು ಆಕ್ಚುಲಿ ನಾನು ಮೇಲ್ ವರ್ಷನ್ ಇಲ್ಲ ಅಮ್ಮ, ಮುಂಗಾರು ಮಳೆ ಸಾಂಗ್ ನಾನು ಮೇಲ್ ವರ್ಷನ್ ಅಂತ ಅನ್ಕೊಂಡಿದ್ದೆ. ಬಟ್ ಅಮ್ಮ ಕೇಳಿದ್ರು ಸಾಂಗ್ ಚೆನ್ನಾಗೈತಿ, ಇದ್ರಲ್ಲಿ ಏನೋ ಮಿಸ್ಸಿಂಗ್ ಐತಿ. ನಾನು ಅಮ್ಮ ಇಲ್ಲ ಇದು ಚೆನ್ನಾಗಿದೆ, ಇಲ್ಲ ಏನ್ ಬರೀ ಸಿನಿಮಾ ಬರೀ ಹುಡುಗ ಒಬ್ಬನೇ ಇರ್ತಾನ, ಹುಡುಗಿ ಇರಲ್ಲ, ಹೀರೋಯಿನ್ ಇರಲ್ಲ, ಫೀಮೇಲ್ ಹಾಕು ಅಂದ್ರೆ ಆ ಸಾಂಗು ಏನ್ ತಗೊಂಡಿದೆ ಅದು ಅಮ್ಮಂದೆ ಕ್ರೆಡಿಟ್. ಬಿಕಾಸ್ ಆಫ್ ಆಮೇಲೆ ನಾವು ಅದು ಕ್ಲೈಮ್ ಮಾಡಿಸಿರೋದ್ರೆಲ್ಲ ಚೆನ್ನೈ ಎ ರೆಹಮಾನ್ ಸರ್ ಯಾರು ಪ್ಲೇ ಮಾಡ್ತಾರೋ ಆ ಟೀಮ್ ಅವ್ರು ಬಂದು, ಆಮೇಲೆ ಎಲ್ಫಿ ಕಾಯರ್ ಟೀಮ್ ಅವರು ಎಲ್ಲ ಜಾಯ್ನ್ ಆದ್ರು ಟೀಮ್ಗೆ. ಅದು ಅಭಿನಂದನ್ ಕಶ್ಯಪ್ ಅವರು ಇಲ್ಲ ಸರ್ ಇದಕ್ಕೆ ಹಿಂಗೆ ಮಾಡೋಣ ಅಂದ್ರು, ವಿಕಾಸ್ ಅವರು ಅಂದ್ರೆ ಇಬ್ರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ. ಸಾಂಗ್ ಒಬ್ರು ಮಾಡಿದ್ರು, ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಒಬ್ರು ಮಾಡಿದ್ರು. ಹಂಗಾಗಿ ಸಿನಿಮಾ ಗೊತ್ತಿಲ್ಲದೇನೆ ಅದಕ್ಕೆ ಏನೇನ್ ಬೇಕೋ ಅದೆಲ್ಲ ತಗೋತಾ ಇದ್ರು. ಬಟ್ ಅದಕ್ಕೆಲ್ಲ ಮೇಜರ್ ಸಪೋರ್ಟ್ ಅಮ್ಮ. ಅದು ಸಾಂಗ್ ನೋಡಿದ್ವಿ ಇಬ್ರು ಕುತ್ಕೊಂಡು, ನಂಗೆ ಏನೂ ಮಿಸ್ ಹೊಡಿತೈತೆ ಅಂದ್ಬಿಟ್ಟು, ಅಲ್ಲಪ್ಪ ಹುಡುಗಿಗೆ ಆಡೇ ಇಲ್ವಲ್ಲಪ್ಪ, ಹುಡುಗಿ ಬೇಕಲ್ವಾ ಅಂದರೆ ಹುಡುಗ ಒಬ್ಬನೇ ಆಡ್ತಾರೆ, ಹುಡುಗಿ ಆಡಲ್ವಾ, ವಾಯ್ಸ್ ಕೇಳೋಕ್ಕಾದ್ರೂ ಹುಡುಗಿ ವಾಯ್ಸೇ ಇಲ್ವಲ್ಲಪ್ಪ ಅಂತ. ಆಮೇಲೆ ಏನೋ ಮಾಡಿದ್ರು ಆಡರ್ ಮಾಡಿದ್ರು, ಮತ್ತೆ ಮಾಡಿಸಿದ್ರು, ಎಲ್ಲ ಹೋಗಿ ಆಡಿಸಿದ್ರು, ಕೆಲಸ ಕೊಟ್ಟೆ. ಆಮೇಲೆ ಎಲ್ಲ ಚೆನ್ನಾಗಿರುತ್ತೆ. ಇವಾಗ ಏನಂದ್ರೆ ಒಂಚೂರು ಚೆನ್ನಾಗಿ ಕಾಣಂಗೆ ಮಾಡೋಣ ಜನಕ್ಕೆ. ಪಾಪ ಅವ್ರ ಖರ್ಚು ಬಗ್ಗೆನೂ ನೋಡಬೇಕಲ್ಲ. ಈಗ ನಾವು ಧೈರ್ಯ ಕೊಟ್ಟರೆ ಇನ್ನೊಂದು ಸಾಂಗ್ ಬರೀಬೇಕಂದ್ರೆ ಅದು ಬರೆಸ್ಬೇಕು, ಆಡಿಸ್ಬೇಕು, ಮ್ಯೂಸಿಕ್ ಎಲ್ಲ ಬರುತ್ತಲ್ವ. ನಾವು ಸ್ವಲ್ಪ ಧೈರ್ಯ ಮಾಡಿ ಮಾಡೋಣ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಸಾಂಗ್ ಇರಲಿ, ಪೃಥ್ವಿಗೆ ಥಿಯೇಟ್ರಿಗೆ ಬರುವಾಗ ಸಾಂಗು ಅಂತ ಎಲ್ಲ ಅನ್ಕೊಂಡು ಮಾಡಿದ್ದೀವಿ. ಬಟ್ ನಾನು ಸಾಂಗು ಮ್ಯೂಸಿಕ್ ಇವಾಗಲೂ ನೋಡಿ ಒಂಥರ ನಿಮಗೆ ಹುಮ್ಮಸ್ ಕೊಡುತ್ತೆ, ಹುಡುಗರಿಗೆ ಒಂದು ಬೇಕು. ಇವಾಗೆಲ್ಲ ಅದೇ ಕೇಳೋದು ಟ್ರೆಂಡ್ ಅಲ್ವಾ. ಟ್ರೆಂಡಿಗೆ ತಕ್ಕಾಗಿ ನಾವೇನು ಟ್ರೆಂಡಿಗೆ ಬಟ್ಟೆ ಉಟ್ಕತೆ ಹುಡುಗರಿಗೆ ಟ್ರೆಂಡ್ ಕೊಡಬೇಕಲ್ಲ. ಇವ್ರದ್ದೆಲ್ಲ ಮೇಡಮ್ದೆಲ್ಲ ಸಾಂಗ್ ಸ್ವಲ್ಪ ಆ್ಯಡ್ ಮಾಡಿಸ್ತೀವಿ. ಅಂದರೆ ಎಲ್ರಿಗೂ ಬೇಕಲ್ವಾ. ಥಿಯೇಟ್ರಲ್ಲಿ ಹುಡುಗಿನೂ ಆಡಬೇಕು ಅಂತ ಇರುತ್ತೆ, ಬಟ್ ಅಲ್ಲಿ ಅವಶ್ಯಕತೆ ಇದ್ರೆ ಮಾಡ್ಬೋದಾ ಅಂತ ಕೇಳಿದೆ. ಮಾಡ್ಬೋದಮ್ಮ ಅಂದರು. ಆಮೇಲೆ ಅವ್ರಿಗೆ ಏನು ಅನ್ಸಿತ್ತೋ, ಅವರು ಹುಡುಗರಲ್ವಾ, ಆಮೇಲೆ ಹುಡುಗಿರ ಒಂಚೂರು ಇರಲಿರೋದು ಚೆನ್ನಾಗಿತ್ತು, ಆಯ್ತು ಮಾಡಿ. ಇಲ್ಲ ಅಮ್ಮ ಇನ್ಪುಟ್ ಕೊಟ್ಮೇಲೆ ಅದು ತುಂಬಾ ಇನ್ನೂ ಚೆನ್ನಾಗಾಯ್ತು. ಆಕ್ಚುಲಿ ಫೀಮೇಲ್ ವರ್ಷನ್ ಸ್ಟಾರ್ಟ್ ಆಗುತ್ತಲ್ಲ, ಮುಡಿದಂತ ಮೊಗ್ಗೆಲ್ಲ ಜಡೆ ಮೇಲೆ ಹೂವಾಗಿ, ಅಂದ್ರೆ ಅದೆಲ್ಲ ಅಮ್ಮಂದೆ ಕ್ರೆಡಿಟ್. ಅಂಡ್ ಆ ವೇರಿಯೇಷನ್ಸ್ ಅನ್ನ ನಾವು ಕೂಡ ಅಂದ್ರೆ ಆಡಿಯನ್ಸ್ ಆಗಿ ನಮಗೂ ಕೂಡ ಅದು ಇಷ್ಟ ಆಗಿದೆ. ಸೊ ಏನಾರ ಬಿಟ್ಕೊಟ್ರು ಇಷ್ಟೇ ನನ್ನ ಬಗ್ಗೆ ನಿಮ್ಗೆ ಐತೇನು ಎಲ್ಲ ಹೇಳ್ತಾನೆ ಅವರು. ನಾನು ಅಷ್ಟೊಂದು ಇಲ್ಲ ಏನಿಲ್ಲ, ನಮಗೂ ಖುಷಿ ಆಗ್ತಿದೆ. ಅಂದ್ರೆ ಟೆಕ್ನಿಕಲಿ ಕೂಡ ಮಾಡ್ಕೊತಾರೆ ಬರೆಯಕ್ಕೆ. ಅವ್ರ ಅಮ್ಮನೆ ಹಾಡು ಬರ್ದ್ರಂತೆ, ಅವ್ರ ಅಮ್ಮನೆ ಕತೆ ಬರಲು ಶುರು ಮಾಡ್ಬಿಟ್ರೆ ಆಮೇಲೆ ಕತೆ ನನ್ಗೆ ಹೇಳ್ತಾ ಇದ್ದೀನಿ. ಆಮೇಲೆ ಎಲ್ಲ ಟೆಕ್ನಿಕಲ್ ಬೇಡ, ಬಾಯ್ತು ನೀವು ತಾನೇ ಆರ್ಟಿಸ್ಟ್ ಎಲ್ಲ ಹೇಳ್ತೀನಿ ನಾನು. ಒಂದ್ ಕಡೆಯಿಂದ ಆಮೇಲೆ ನಾನೇ ಡೈರೆಕ್ಟರ್ ಆಗ್ತೀನಿ, ನೀವು ಮೂಲೆಗೆ ಹೋಗ್ಬಿಡ್ತೀರ ಹುಷಾರಿಗೆ. ನನ್ನೇ ತರಗಡೆಗೆ ಅಲ್ಲಿ ಕೂರಿಸ್ಬಿಡ್ತಾರೆ. ಆಮೇಲೆ ಅವ್ರ ಪಾಪ ಅವ್ರು ದೊಡ್ಡತನ. ಬಟ್ ಅದೇ ಇಬ್ರು ಮಾತಾಡ್ಕೊತಾ ಇದ್ವಿ. ಅಮ್ಮ ನೋಡಿ ಅಮ್ಮ ಅಂತ ಎಲ್ಲ ತೋರಿಸಿ ಅವ್ರಿಗೆ ಆಯ್ತು ಬಿಡ್ರಿ ನೀವು ಮಾಡೋಗ್ರಿ ಅಂದ್ರೆ ಬಿಡ್ಬೇಕಲ್ಲ. ನನ್ನ ಕರ್ಕೊಂಬಂದಮ್ಮ ಇದು ನೋಡಿ ಅಮ್ಮ ಇದು ನೋಡಿ ಅಂತ ಒಪಿನಿಯನ್ ನಾನು ಕೊಡ್ಬೇಕು, ಕೊಟ್ಟರೆ ಸಮಾಧಾನ.
ಅದಕ್ಕೆ ನಾನು ರಜೆ ಇಲ್ಲಿ ಅನಿಸ್ತೈತೆ ನಿಮ್ಗೇನು ಅನ್ಸುತ್ತೆ ಅಂತ. ನನಗೂ ಪೂರ್ತಿ ಪಾಪ ಅವ್ರು ಯಾವ ಇಂಟೆನ್ಷನ್ ಇಟ್ಕೊಂಡು ಮಾಡಿರ್ತಾರೋ ನನಗೇನು ಅಂತ ನಾನೇನು ಎಕ್ಸ್ಪೋರ್ಟ್ ಅಲ್ಲ. ನಾನು ಕೇಳಿದೆ ಏನು ರಜು ಇದಕ್ಕೇನು ಅನ್ಸಲ್ವಾ ಮಾಡ್ಬೋದಮ್ಮ ನೋಡ್ರಿ ಮಾಡ್ರಿ ಎಲ್ಲಾದ್ರಲ್ಲೂ ಹುಡುಗಿರೊಂಚೂರು. ಆಮೇಲೆ ಅದೇನೋ ಮಾಡ್ಕೊಬಂದ್ರೆ ಮ್ಯೂಸಿಕ್ಕು ಸ್ಟ್ರಾಂಗ್ ಬೇಕು ಅಂತ ಮಾತ್ರ ಕೇಳಿದೆ ಕಂಡೀಷನ್. ಥಿಯೇಟ್ರಲ್ಲಿ ಮ್ಯೂಸಿಕ್ ಚೆನ್ನಾಗಿರ್ಬೋದಲ್ವ ರಜು, ಇವಾಗೆಲ್ಲ ಮಾಡ್ತಾ ಇದ್ದಾರೆ ನೋಡಿ, ಅದಕ್ಕೆ ಖರ್ಚು ಬರುತ್ತೆ, ಅದೆಲ್ಲ ನಾವು ಮೆಂಟಲಿ ರೆಡಿ ಇದ್ವಿ. ಓಕೆ, ಈಗ ಒಬ್ರು ಸಿನಿ ಪ್ರೇಮಿ ಪ್ರೊಡ್ಯೂಸರ್ ಆದ್ರೆ ಹೆಂಗಿರುತ್ತೆ ಅನ್ನೋದಕ್ಕೆ ಉದಾಹರಣೆ ಇದೆ. ಸೊ ಎಲ್ಲವೂ ಕೂಡ ಆಡಿಯನ್ಸ್ ವ್ಯೂ ಪಾಯಿಂಟ್ ಅಲ್ಲಿ ನೋಡಿದಾಗ ಆಡಿಯನ್ಸ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳಿ. ಈಗ ನೀವು ನಮ್ಮ ಫೈರ್ ಲೇಡಿ ಅವ್ರನ್ನ, ಫೈರ್ ಸ್ಟಾರ್ ಅನ್ನ ನೋಡಿದಾಗ ಫಸ್ಟ್ ಮೀಟ್ ಹೇಗಿತ್ತು? ಅವರೇ ತೋರಿಸ್ತಾರ ಅನ್ಸುತ್ತಲ್ಲ. ಫುಲ್ ಸೈಲೆಂಟ್ ಆಗಿ ಇದ್ದೆ ನಾನು. ಅಂದ್ರೆ ಏನ್ ಹೇಳೋದು, ಅದನ್ನ ಹಿಂಗೆ ಎಕ್ಸ್ಪ್ರೆಸ್ ಮಾಡೋದಂತ ಗೊತ್ತಾಗಿಲ್ಲ. ರಿಸರ್ಚ್ ಬೇರೆ ಮಾಡ್ಬಿಟ್ಟಿದ್ರು ಡಿಟೆಕ್ಟಿವ್. ನಾನು ಸುಮ್ಮನೆ ಇರ್ಲಿಲ್ಲ ಆಯ್ತಾ. ಪ್ರೊಡಕ್ಷನ್ ಹೌಸ್ ಯಾವ್ದು ಅಂತ ಹೇಳಿ ಕೇಳಿ ಸಾಕಾಯ್ತು. ಇವತ್ತು ಮೀಟ್ ಮಾಡ್ತೀನಿ, ನಾಳೆ ಮತ್ತೆ ನನ್ನನ್ನ ಬಕ್ರ ಮಾಡಿದ್ದಾರೆ ಸರ್. ನಾನು ಎಷ್ಟೊಂದು ಸಲ ಅವ್ರ ಪಾಪ ಹೇಳೋರು, ನಾ ಸರ್ ನನ್ಗೆ ಗೊತ್ತಾಯ್ತು ಪ್ರೊಡಕ್ಷನ್ ಹೌದಾ ಓಕೆ ಹೇಳಿ ಅಂದಾಗ ಒಬ್ಬೊಬ್ರು ಹೆಸರು ಹೇಳೋರು ಹೆಸರು, ಆಗ ಹೌದಾ ಓಕೆ ಅಲ್ಲ ಯಾರು ಹೇಳ್ಬಿಡಿ ಏನ್ ಮಾಡಿದ್ರು ಗೊತ್ತಾ, ನನ್ನನ್ನು ಬಕ್ರ ಮಾಡಿದ್ರು. ನಿಜ ಏನಾಗಿತ್ತು, ನಾನು ಹಿಂಗೆ ಸರ್ ಹೇಳ್ತಾ ಇದ್ರು, ಕಾವ್ಯವರೇ ಇದು ತುಂಬಾ ಒಳ್ಳೆ ಪ್ರೊಡಕ್ಷನ್ ಹೌಸ್, ನಿಮ್ಗೆ ಒಳ್ಳೆ ಬ್ರೇಕ್ ಸಿಗುತ್ತೆ ಅಥವಾ ನಿಮ್ಗೆ ಒಳ್ಳೆ ಆಪರ್ಚುನಿಟಿ ಇದು ಅಂತ ಎಲ್ಲ ಹೇಳ್ಬೇಕಾದ್ರೆ, ಸರ್ ಇಷ್ಟೊಂದು ಹೇಳ್ತಿದ್ದೀರಾ, ಯಾರು ಸರ್, ವಿಜಯ್ ಸರ ಅಂತ ಕೇಳಿದ್ದೆ. ಅದಕ್ಕೆ ಹೌದು ಯಾರು ಹೇಳ್ಬೇಡಿ ಅಂತ ಮಾಡಿದ್ರು. ನಾನು ಹೇಳಿ ಕಾವ್ಯ ಸರ್ ನಮ್ಗೆ ಪ್ರೊಡಕ್ಷನ್ ಹೌಸ್ ಯಾರು, ಹೌದಾ ನಿಮ್ಗೇನು ಗೊತ್ತಾಯ್ತು? ಇಲ್ಲ ಸರ್ ನಾನು ಝೀಗ್ ಹೋಗಿದ್ದೆ, ಅಲ್ಲಿ ಒಬ್ರು ಹೇಳಿದ್ರು. ಹೌದಾ ಯಾರು ಅಂದ್ರೆ, ಸರ್ ವಿಜಯ್ ಸರ್, ನೀವು ಯಾರಿಗೂ ದಯವಿಟ್ಟು ಯಾರಿಗೂ ಹೇಳ್ಬಿಡಿ ಅಂದ್ರೆ. ನೆಕ್ಸ್ಟ್ ಕ್ವಶನ್ ಕೇಳಬಾರ್ದು. ನಾನು ಇವ್ರ ಹತ್ರ ಮಾತ್ರ ಅಲ್ಲ, ನಾನು ಪೃಥ್ವಿ ಸರ್ ಹತ್ರ ಹೋಗಿ ನಿಮ್ಗೆ ಗೊತ್ತಾ ಪ್ರೊಡ್ಯೂಸ್, ಬಿಕಾಸ್ ಅವ್ರು ತುಂಬಾ ವರ್ಷದಿಂದ ಇದಾರಲ್ಲ, ಅಟ್ಲೀಸ್ಟ್ ಇವ್ರಿಗಾದ್ರೂ ಇನ್ಫಾರ್ಮೇಶನ್ ಗೊತ್ತಿಲ್ಲ. ನಿಮ್ಗೆ ಗೊತ್ತಾ ಅಂದ್ರೆ ನನಗೇನಂದ್ರೆ ಸೀರಿಯಸ್ ಆಗಿ ನನಗೇನಂದ್ರೆ ಈಗ ನಾನ್ ಫ್ರೆಶರ್, ನಾನು ಕೇಳಿ ಹೇಳಿ ಅಂದ್ರೆ ಒಂದ್ ಲೆಕ್ಕ, ಬಟ್ ಅವರು ಒಂದು ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಅಲ್ವಾ, ಪ್ರೊಡಕ್ಷನ್ ಗೊತ್ತಿಲ್ಲದೆ ಹೆಂಗ್ ಒಪ್ಕೊಂಡಿರಕ್ ಸಾಧ್ಯ? ಇವರು ನನ್ನ ಹತ್ರ ಮುಚ್ಚಿರ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ವಾ? ಈಗ ನಿಜ ಗೊತ್ತಿಲ್ಲ ರೀ, ಯಾರು ಪೊಲಿಟಿಷಿಯನ್ ಅನ್ಸುತ್ತೆ, ಆತರ ಏನೋ ಹೇಳ್ತಾ ಇದ್ರು. ಇಲ್ಲ ಆಕ್ಚುಲಿ ಯಾರಿಗೂ ಗೊತ್ತಿರಲಿಲ್ಲ. ಪೃಥ್ವಿ ಸರ್ ಅಮ್ಮವ್ರನ್ನ ಮೀಟ್ ಮಾಡಕ್ ಬಂದಾಗಲೂ ಅಷ್ಟೇ, ಅದು ಸರ್ಪ್ರೈಸ್ ಅಲ್ಲಿ ಅವರು ಎಷ್ಟು ಸರ್ ಫ್ಯಾನ್ ಅವರು. ಸೊ ಮನೆ ಗೇಟ್ ಹತ್ರನು ಸರ್ದೇ ಸಾಂಗ್ ಹಾಕೊಂಡು ಗೂಗ್ಲಿ ದಾಳ ಹಾಕೊಂಡಿದ್ರು. ಸರಿ ಆಮೇಲೆ ಒಳಗೆ ಕರ್ಕೊಂಡೋದಾಗ ಅವ್ರು ಶಾಕ್ ಅವರು, ಅಮ್ಮ ನಿಂತಿದ್ರಲ್ಲಿ. ಹಂಗಾಗಿ ಅಂದರೆ ಸಿನಿಮಾ ಇಷ್ಟು ನೀಟಾಗಿ ಆರಾಮಾಗಿ ಆಗೋದಕ್ಕೆ ಒಂದು ಏನಂದ್ರೆ ಅಮ್ಮ ಹಾಕೊಟ್ಟಿದ್ದ ಬೌಂಡ್ರಿ ಅದು ಕರೆಕ್ಟಾಗಿ ಇದ್ದಿದ್ದಕ್ಕೆ ಇಲ್ಲ ಅಂದಿದ್ರೆ ಸುಮ್ಮನೆ ಈಗ ನಿಮಗೆ ಗೊತ್ತು, ಒಂದು ಅನೌನ್ಸ್ಮೆಂಟ್ ಆದರೆ ಸುಮ್ಮನೆ ಎಲ್ಲರೂ ಬರ್ತಾರೆ ಶೂಟಿಂಗ್ ಹತ್ರ, ಅಂದರೆ ಕೆಲಸ ಮಾಡೋಕೆ ಒತ್ತಡಗಳಾಗುತ್ತೆ. ಸೊ ನನಗೆ ಯಾವಾಗಲೂ ಹಿಂಗೆ ಅಂದರೆ ಅವರು ಅದು ಹೇಳಿದ್ದು ನನಗೂ ಒಂದು ರೀತಿಯಲ್ಲಿ ಒಳ್ಳೇದೇ ಅಂತ ಅನ್ಕೊಂಡು, ಬಿಕಾಸ್ ಆಫ್ ಏನು ತಲೆನೋವಿರಲಿಲ್ಲ, ಏನಿಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತದೆ. ಇಲ್ಲ ಒಬ್ಬೊಬ್ರಿಗೂ ಒಂದೊಂಥರ ಪ್ರೆಷರ್ ಥರ ಅನ್ಕೋಬಿಡೋದು. ಅಮ್ಮನೂ ಹೇಳೋದು ಸುಮ್ಮನೆ ಅದು ಯಾಕೆ ನಾನು ಇರಲ್ಲ, ನಾನು ಹೋದ್ರೂ ಅದು ಬೇರೆ ಥರ ಸುದ್ದಿ ಆಗುತ್ತೆ. ಇವರೇ ಕೆಲಸ ಮಾಡ್ತಿರ್ತಾರೆ. ಆಮೇಲೆ ಆರ್ಟಿಸ್ಟ್ಗಳಿಗೆ ಮೈಂಡಲ್ಲಿ ಬೇರೆ ಥರ ಕುತ್ಕೊಡುತ್ತೆ. ಕೆಲವರು ಗೈಡ್ ಮಾಡ್ತಾರೆ, ತುಂಬ ಬುದ್ಧಿವಂತರಿದ್ದಾರೆ ನಮ್ಮಲ್ಲಿ. ಏನು ಮಾಡಲಿಲ್ಲ ಅಂದ್ರೆ ಕಿತಾಪತಿ ಅಂತ ಮಾಡ್ತಾರೆ. ಅದು ನನಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟು ಸುಮ್ಮನೆ ಬರೋದು, ಅವ್ರ ಬ್ಯಾನರ್ ಅಲ್ಲ, ಅವ್ರು ಹಂಗೆ ಅವ್ರು ಹಿಂಗೆ ಅನ್ನೋದು. ಇವರು ಹೊಸ್ದಾಗಿ ಬರ್ತಿರ್ತಾರೆ. ಇವಾಗ ಅವ್ರಿಗೆ ಯಾವುದೂ ಇಲ್ಲ, ಕಂಫರ್ಟ್ ಆಗಿದೆ, ನಾವೇನು ಅಂತ ಅವ್ರಿಗೂ ಗೊತ್ತಾಗಿರುತ್ತೆ. ಬಟ್ ಆ ಕೆಲಸ ಮಾಡೋಕೆ ಮುಂಚೆ ಯಾಕೆ ಮಾತಾಡೋ ಅವಶ್ಯಕತೆ ಏನಿಲ್ವಲ್ಲ. ನಾನು ಇವರು ಅಂಕಲ್ 3 ಜನ ಮಾತಾಡ್ಕೊಂಡು 3 ಜನ ಗೊತ್ತಿದ್ದೆ. ಅದನ್ನು ಕ್ಲೀನಾಗಿ ಮಾಡ್ಬೇಕಾದ್ರೆ ಪ್ರತಿದಿನ ಏನು ಎತ್ತ ಅಂತೆಲ್ಲ ನಡೀತಾ ಇತ್ತು. ಬಟ್ ಸಿನಿಮಾನ ಒಂದು ಸರಿ ಮಾಡೋಂದು ಕಡೆ ಇಡಲಿಲ್ಲ ನಾವು. ಸಿನಿಮಾ ಒಂದು ಮುಗಿಸ್ಕೊಂಡ ತಕ್ಷಣ ಮತ್ತೆ ನೆಕ್ಸ್ಟ್ ಏನೇನು ಮಾಡೋದು, ಹೆಂಗೆ ಮಾಡೋದು, ಯಾವ್ಯಾವ ಥರ ಸಾಂಗು ಮಾತ್ರ ಸಾಂಗ್ ಬರೆಯುವಾಗ ಒಬ್ರಿಗೆ ಫೋನ್ ಮಾಡಿ ಹೇಳಿದೆ, ಅವರು ನಮ್ಮ ಫ್ಯಾಮಿಲಿಗೆ ಬೇಕಾದವರು. ಅವ್ರಿಗೆ ಇವ್ರಿಗೆ ಅವ್ರು ಗೊತ್ತಿಲ್ಲ. ಅವಾಗ ಏನಂದ್ರು, ಅಮ್ಮ ಅವ್ರು ನನಗೆ ಗೊತ್ತಿಲ್ವಲ್ಲ ಅಂದರು. ನೀವು ಹೋಗಿ ನಾನು ಫೋನ್ ಮಾಡಿರ್ತೀನಿ, ನೀವು ಹೋಗಿ ಅಂದೆ. ಅವರು ಬರಲೇ ಇಲ್ಲ ಪ್ರೆಸ್ ಮೀಟ್ಗೆ, ನಾನು ಅಂತ ಗೊತ್ತಾಗಬೇಕು. ಅವ್ರು ಏನಾಯಿತು ಹೋಗಿ ಅಂದೆ. ಹೋಗ್ಬಿಟ್ಟು ನಾನೇ ಫೋನ್ ಮಾಡಿದೆ. ಅವ್ರ ಹೆಸರು ಅಂದರೆ ಗೌಸ್ಪೀರ್. ನಾನಪ್ಪ ನಮ್ಮ ಹೇಳಿ ಅಮ್ಮ ಅಂದರು. ಅದೇ ಕಣಪ್ಪ ನಮ್ಮ ಹುಡುಗ ಸಿನಿಮಾ ಮಾಡ್ತಿದ್ದಾನಂತೆ, ನನ್ನ ಹತ್ರ ಅಪ್ರೋಚ್ ಮಾಡ್ದ, ನಿಮ್ಮ ಕೈಲೇ ಒಂದು ಹಾಡು ಬರ್ಸ್ಬೇಕಂತ, ಏನು ಬರ್ಕೊಡಪ್ಪ ಅಂತ. ಇವ್ರಿಗೆ ಗೊತ್ತಿಲ್ಲ ಅಂದಾಗ ಅವ್ರು ಬರ್ಕೊಡಲ್ಲ, ಬೇರೆಯವ್ರಿಗೆಲ್ಲ ಬರೆಯಲ್ಲ ಅವರು, ಸಾಧಾರಣವಾಗಿ ಯಾರೋ ಹೋಗಿ. ಆಮೇಲೆ ನಾನು ಗೊತ್ತಿರೋದು, ನಮ್ಮ ನೀವು ಹೇಳಿದ್ದು ಬರ್ಕೊಡ್ತೀನಿ, ಕಳಿಸಿ ಅಮ್ಮ ಇವರು ಆಮೇಲೆ ಹೋದ್ರು, ಬರ್ಸ್ಕೊಂಡ್ಬಂದ್ರು. ಆಮೇಲೆ ಅವ್ರೇನೋ ದುಡ್ಡೇನು ಕೇಳಿಲ್ಲ. ನಾನೇನೋ ರಜೆ ಒಂದಷ್ಟು ಬೇರೆ ಬ್ಯಾನರ್ ಅಂತ ಹೇಳ್ಬಿಟ್ಟು ಕೊಟ್ಬಿಡಿ ಅವ್ರಿಗೆ ಅಂತ ಕೊಡಿಸ್ತಾರೆ. ಯಾಕೆಂದರೆ ನಮ್ಮದು ಅಂತ ಗೊತ್ತಾದರೆ ಅವ್ರು ದುಡ್ಡು ತಗೊಳ್ಳಲ್ಲ.
ಓಕೆ. ಆಮೇಲೆ ಈಗ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ರಂತೀವಿ ಏನ್ರಿ ರೀ ಅಮ್ಮ ಒಟ್ಟು ಅಂತ ಹೇಳ್ಬಾರ್ದೇನ್ರಿ, ಏನ್ರಿ ದುಡ್ಡು ಬೇರೆ ಕೊಟ್ರಿ ನನಗೆ ಇಂಥ ಕೆಲಸ ಮಾಡಿದ್ರು ನಾನು ಒಬ್ಬರಿಗೆ ಹೇಳ್ಬಾರ್ದ. ಆಕ್ಚುಲಿ ಅವ್ರ ಮನೆಗೆ ಹೋದ್ರೆ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಎಷ್ಟರ್ ಫೋಟೋ ಇದೆ ಅವ್ರ ಮನೆಯಲ್ಲಿ. ಅಂದ್ರೆ ಅಂಡ್ ಅವ್ರು ತುಂಬಾ ಒಳ್ಳೆ ರೈಟರ್ ಅವರು. ಲಿರಿಕ್ಸ್ ಆಮೇಲೆ ಅವರು ತುಂಬಾ ಸಲ ಕಾಲ್ ಮಾಡಿ ನಿಮ್ಗೆ ಏನಾದ್ರು ಕರೆಕ್ಷನ್ಸ್ ಬೇಕಾದ್ರೆ ಬನ್ನಿ ಬರ್ಕೊಡ್ತೀನಿ ಆ ಥರ ಎಲ್ಲ ಹೇಳಿದ್ದಾರೆ. ಅಂದ್ರೆ ಅವ್ರ ಮನೆಗೆ ಹೋಗಿದ ತಕ್ಷಣ ಅಲ್ಲೇ ಇದೆ ಎಷ್ಟರ್ ಫೋಟೋ. ಅವರು ನನಗೂ ಅಷ್ಟೇ ಕ್ಲೋಸ್. ನಮ್ಮ ಮನೇಲಿ ಬರೋರು ಯಶು ಅವಾಗ ರಾಮಾಚಾರಿ ಎಲ್ಲ ಮಾಡುವಾಗ ಕುತ್ಕೊಂಡು ಹಾಡು ಬರೆಯೋದು ಅವ್ರನ್ನ ನಾನು ಯಶುಗೊಂದ್ಸರಿ ತೋರಿಸಿದೆ. ಯಾವ್ದಾದ್ರು ಚಿರು ಸರ್ಜಾ ಅವ್ರಿಗೆ ಇಲ್ಲಿ 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 ಅಂತ ನನ್ನ ಮಗ ಯಾರು ಎಷ್ಟು ಚೆನ್ನಾಗಿದೆ, ಕಾಸ್ಟ್ಯೂಮ್ ಎಷ್ಟು ಚೆನ್ನಾಗಿದೆ, ಹುಡುಗಿಯವ್ರ ತಾಯಿನೇ ಮಾಡಿದ್ದಂತೆ ಡ್ರೆಸ್ ಎಲ್ಲ. ಆ ಹಾಡು ಒಂಥರ ಮ್ಯೂಸಿಕ್ ಚೆನ್ನಾಗಿದೆ ತುಂಬಾ, ಅದಕ್ಕೆ ತೋರಿಸಿದ್ದೆ. ಈಗ ಆವಾಗ ನಾನು ತೋರಿಸ್ತಾ ಇದ್ದೆ, ಮಗ ಯಾರು ಚೆನ್ನಾಗಿದೆ ಎಲ್ಲೋ ಕೇಳಿದ್ರು ನೆನ್ಪಿಟ್ಕೊಳ್ಳೋಂಥ ಸಾಂಗ್ ಅಂತ. ಅವ್ರು ನಮ್ಮ ಮನೆಗೆ ಬಂದಾಗ ಎಷ್ಟು ನನಗೆ ಅಮ್ಮ ನಿನ್ನ ಫೇವ್ರೇಟ್ ಸಾಂಗ್ ಬರ್ದಿದ್ದೀವ್ರೆ ಕಣಮ್ಮ ಅಂತ ಅವ್ರನ್ನ ತೋರಿಸಿದ್ರು. ಬರೋರು ಹಂಗೆ ಬರೋರು ಏನೇನೋ. ಆಮೇಲೆ ಎಷ್ಟಿಗೆ ಒಂದು ರಾಮಾಚಾರಿ ಸಾಂಗ್ ಬರ್ತಲ್ಲ ತಂದೆ ಜೊತೆ ಗಾಡಿ, ಅವಾಗ ಆ ಥರ ಏನಾದ್ರು ಎಕ್ಸ್ಟ್ರಾ ಬರೀತಾರೆ. ಯಾವುದ್ರೆ ಅವ್ರು ಆ್ಯಡ್ ಬರ್ತಿದ್ದೀವಿ ಅಲ್ಲ ಇದ್ರಲ್ಲಿ ಮದ್ವೆ ಸಾಂಗ್ ಇದ್ರಲ್ಲಿ. ಆಮೇಲೆ ಚೇಂಜಸ್ ಏನಾದ್ರು ಬೇಕಾಗಿಲ್ಲಪ್ಪ ಅಂತೆಲ್ಲ ಹೇಳಿದ್ರು. ಬಟ್ ಅದು ಅವ್ರವ್ರಿಗೆ ಬಿಟ್ಟಿದ್ದು, ನಾನೆಲ್ಲ ಒಟ್ಟಿನಲ್ಲಿ ಬರ್ಕೊಡೋರ್ಗೂ ರೆಕಮೆಂಡ್ ಮಾಡಿಸ್ದೆ. ನಿಮ್ಗೆ ಮ್ಯೂಸಿಕಲ್ ಇಷ್ಟು ಟೇಸ್ಟ್ ಇದೆಯಲ್ಲ, ನನ್ನ ಫೇವ್ರೆಟ್ ಹಾಡು ಯಾವುದು? ನೀವು ಯಾವ್ದಾದ್ರು ಗುಣಗ್ತಾ ಇರ್ತೀರಾ? ಎಲ್ಲ ಹಾಡೂನು ಇಷ್ಟನೇ, ಬಟ್ ಗಿನ್ಗದಿಲ್ಲ ಕೇಳಿಸ್. ಈಗ ಇಲ್ಲೇ ಸಕರಾಗಿ ಹೇಳಿದ್ರಿ. ಅಲ್ಲ ಹೌದು ಕರೆಕ್ಟ್. ಅದನ್ನ ನಮ್ಮ ಎಷ್ಟು ನಾನು ಆ ಹುಡುಗಿ ನಮ್ಮ ಕರಬಂದ ಕೃತಿ ಕರಬಂದ ಅವಾಗ ಹೊಸ ಹುಡುಗಿ ನಮ್ಗೆ ಚಿರು ಜೊತೆ ಮಾಡಿದ್ದು. ಹೌದು. ಆಮೇಲೆ ಅದು ಆ ಡ್ರೆಸ್ಸಿಂಗು ಚೆನ್ನಾಗಿತ್ತು ಆ ಹುಡುಗಿದು. ಆ ಲೇಟೆಸ್ಟ್ ಆಗಿ ಬಂದಿದ್ದ ಡ್ರೆಸ್ಸು ತುಂಬಾ ಹಿಟ್ಟಾಗಿತ್ತು, ನಮ್ಗೆ ಇಷ್ಟ ಆಗ್ತಿತ್ತು. ಅವಳ ಬಾಡಿ ಲ್ಯಾಂಗ್ವೇಜ್ನ ಕ್ಯಾರಿ ಮಾಡಿತ್ತು. ಆಮೇಲೆ ಹಾಡು ಅಲ್ಲಿ ಸರಿಯಾಗಿ ಸೂಟ್ ಆಗಿತ್ತು. ಇದನ್ನ ನನ್ನ ಮಗ ಯಾರು ಚೆನ್ನಾಗಿದೆ ಅಲ್ವಾ ಅಂದರೆ ಅವ್ರಿಗೆ ಅಂತ ಕೇಳಿಸ್ಕೊಳ್ಳುವ. ಇವ್ರು ಬಂದಾಗ ತೋರ್ಸೋನು, ಅವನ್ನೆಲ್ಲ ಹೇಳ್ಬಿಡೋನು. ನಾನು ಏನು ಹೇಳಿದ್ರು ಅವ್ರು ಹೇಳ್ಬಿಡೋನೆಲ್ಲ. ನೋಡಿ ನಿಮ್ಮ ಅಮ್ಮ ನಿಮ್ಗೆ ಹಿಂಗೆ ಅಂದರು ನಮ್ಮ ಅಂತ, ಅದೊಂಥರ ಖುಷಿಗೆ ಹೇಳೋನು. ಹಂಗೆ ಬರೋರು, ಊಟ ಮಾಡೋರು, ಕೂರೋರು. ಆಮೇಲೆ ಮೇಲ್ಗಡೆ ನಮ್ಮ ಎಷ್ಟು ರೂಮ್ ಮೇಲೆ ನಂದಿನಿರು ಎಷ್ಟೆಲ್ಲ ಮೇಲಿರೋದು, ಎದುರು ಬದಲು ಎಷ್ಟು ರೂಮು ಮೇಲೆ ಹೋಗೋರು, ಟೆರೆಸ್ ಮೇಲೆ ಹೋಗೋರು. ಆಮೇಲೆ ಹೋಗ್ಬೇಕಾರಮ್ಮ ಬರ್ತೀನಿ ಅಂತ ಹೇಳೋಗೋರು. ಕಿಚನ್ ಎಲ್ಲ ಕೆಳಗಿತ್ತು, ಡೈನಿಂಗು ಕಿಚನಿಗೆ ಬಿಟ್ಟರೆ ಮೇಲೆ ಹೋಗ್ಬಿಡೋರು, ಟೆರೆಸ್ಗೆ ಹೋಗೋರು. ಹಂಗೆ ಪರಿಚಯ ಇದ್ದಿದ್ದರಿಂದ ಅದೊಂದು ಹಾಡಿಗೆ ನಾನು ಮಾತಾಡಿದಾಗ ಬರ್ಕೊಟ್ರು. ಅಷ್ಟು ಬಿಟ್ಟರೆ ಇನ್ನು ಯಾವುದಕ್ಕೂ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ. ಇನ್ನು ಪೋಸ್ಟರ್ಗೂ ಬ್ಯಾಕ್ ಎಂಡಲ್ಲಿ ನಿಂತ್ಕೊಂಡು ಸಪೋರ್ಟ್ ಮಾಡಿ ಇವತ್ತವರೆಗೂ ನಮ್ಮನೆ ಕರ್ಕೊಂಡು ಕೂರಿಸಿರೋದು ಕೂಡ ಇಬ್ರು ಮಾತಾಡ್ಕೊತೀವಿ. ಎಲ್ಲ ಏನೇ ಮಾಡಿದ್ರು ಡಿಸ್ಕಷನ್. ಆಮೇಲೆ ಅವ್ರಿಗೂ ಬರ್ತಾ ಬರ್ತಾ ಅಮೌಂಟ್ ಟೇಸ್ಟ್ ಗೊತ್ತಾಗೋಯ್ತು. ಇವ್ರಿಗೆ ಕಮ್ಮಿ ಹಾಕೋ ಆಗಲ್ಲ, ನಾನೇನೋ ಹಂಗೆ ಹಿಂಗೆ ಮಾಡೋಕ್ಕಾಗಲ್ಲ, ಎಲ್ಲ ಬೇಕು. ಇವ್ರಿಗೆ ಕಮ್ಮಿ ಬಜೆಟ್ ಬೇಕು, ಚೆನ್ನಾಗೂ ಬೇಕು ಅಂತ ಅವ್ರಿಗೆ ಗೊತ್ತಾಯ್ತು. ಹುಡುಕ್ಬೇಕು, ಹೌದು, ಹುಡುಕಿ ಎಕ್ಕಬೇಕು ಅಂತ ಗೊತ್ತಾಯ್ತು. ಆಮೇಲೆ ಹಾಡಿಗೂ ಅಷ್ಟೇ, ಹುಡುಕ್ರಿ, ಹೊಸ ಹುಡುಗನ ಹುಡುಕ್ರಿ, ಸಿಗುತ್ತೆ ಹುಡುಕ್ರಿ ಅಂದಾಗ ನಮ್ಮ ಅಭಿ ಸಿಕ್ಕಿದೆ. ಅದೇನ್ರಿ ಅವನಿಗೆ ಇವತ್ತು ನಿಜವಾಗ್ಲೂ ಆ ಲಕ್ ಅಂತ ಒಂದು ಇರುತ್ತೆ, ಮನೆ ಬರ ಅಂತ. ಈಗ ನಮ್ಮ ಎಷ್ಟೋ ಅಷ್ಟೇ, ಮಡ್ಗಿನ ಮನಸ್ಸು ಅಂತ ಒಂದು 20 ನಿಮಿಷ ಬಂದ, ಅದಾದ್ಮೇಲೆ ರಾತ್ರಿ ಬಂದ, ಅದೆಲ್ಲ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಬಟ್ ಅವ್ರೆಲ್ಲ ತುಂಬಾ ನಿಷ್ಠೆಯಿಂದ, ಆಮೇಲೆ ನಮ್ಮ ರಾಜು ಜೊತೆ ಇದ್ದವರೆಲ್ಲ ನಿಷ್ಠೆಯಿಂದ ಆಗ್ಬೇಕು. ಆಗ್ಲಿಲ್ಲ ಅಂದ್ರೆ ಅವ್ರು ನನಗೆ ಇಂಡೈರೆಕ್ಟ್ ಆಗಿ 3 ದಿನ ಲೇಟಾಗಿ ಬಂದ, ನೀಟಾಗಿ ಹೇಳಿದ್ರು. ಅದು ನಂಗೆ ಅರ್ಥ ಆಯ್ತು. ನಂಗೆ ಇಲ್ಲಿಗೆ ಬರೋದು ಒಂದು ಇಷ್ಟ ಇಲ್ಲ. ಅಯ್ಯೋ ಹೋಗ್ಬೇಕಾ ಅಂತ ಅಲ್ಲೇ ಇನ್ನೂ ಬೇಕಾಬಿಟ್ಟು ಟೈಮ್ ವೇಸ್ಟ್ ಮಾಡ್ಕೊಂಡ್ ಬರ್ತೀನಿ. ನಂಗೆ ಇವು ಆಗಲ್ಲ. ಅಮ್ಮ ಎಲ್ಲ ಒಂದ್ ಕಡೆ ಹೋಗ್ಬೇಕಮ್ಮ, ಅದಕ್ಕೆ ಹಿಂಗ್ ಲೇಟ್ ಮಾಡಬೇಡಿ ಅಮ್ಮ ಅಂತ ಇಂಡೈರೆಕ್ಟ್ ಆಗಿ ನನ್ಗೆ ಹೇಳಿದ್ರು. ಅದು ನಂಗೆ ಅರ್ಥ ಆಯ್ತು. ಬಟ್ ಅದು ಇರಬೇಕು ಡಿಸಿಪ್ಲಿನ್. ದೂರಲ್ಲಿ ಇದ್ರೆ ಅವ್ರಿಗೆ ಬರೋದು. ಎಲ್ಲರನ್ನೂ ರೆಡಿ ಮಾಡ್ಕೊಂಡು ತರ್ತಾರೆ ಗಾಡಿಗೆ. ಯಾರೋ ಲೇಟಾಗಿ ಬಂದ್ರೆ ಅವ್ರಿಗೆ ಗೈಡ್ ಮಾಡ್ತಾರೆ, ಅದನ್ನ ಸ್ಮೂತಾಗೇ ಮಾಡ್ತಾರೆ. ಶಾಲೆ ಸುತ್ಕೊಂಡು ಮಾಡ್ತಾರೆ, ನಿಧಾನ ಪಡಿತಾರೆ, ಏಟ ತಪ್ಪಂತ ಹೊಡಿಯಲ್ಲ. ನಮ್ಮ ಹೊಡಿತಾರೆ. ಅಲ್ಲ ಅದು ಇರ್ಬೇಕು. ಇಲ್ಲ ಅಂದ್ರೆ ಒಬ್ಬ ಲೆಜೆಂಡು ಏನಾದ್ರೂ ಗುಡ್ ಅನ್ಬೇಕು ಅಂದ್ರೆ ನಾವು ಕರೆಕ್ಟಾಗಿ ಒಂದು ಮೇಟಿ ಇರ್ಬೇಕು. ಆ ಮೇಟಿ ಅವರಲ್ಲಿ ಇದೆ. ಅಭಿನಂದನ್ ಹುಡುಗ ಚೆನ್ನಾಗಿ, ಅವನು ಯಂಗ್ಸ್ಟರು, ಅವನಿಗೂ ಒಳ್ಳೆ ಆಪರ್ಚುನಿಟಿ ಇದೆ ಅಂತ ಮಾಡ್ತಾ ಇದ್ದೇನೆ. ಆಮೇಲೆ ನಾವು ಎಕ್ಕಿದ್ದು ಉಳಿಪೆಟ್ಟು ಬಿದ್ದಷ್ಟು ಶಿಲೆ ಚೆನ್ನಾಗುತ್ತೆ. ಅಸ್ವಿದೆ ಅಂದ್ರೆ ನಾವು ರೀರೆಕಾರ್ಡಿಂಗ್ ಮಾಡ್ಸಕ್ಕೆ ತುಂಬಾ ಅಮ್ಮ ಅಂದ್ರು, ನಿಮ್ಗೆ ಯಾರು ಬೇಕಾದ್ರೂ ಕೇಳಪ್ಪ ನಾನು ಕೊಡ್ತೀನಿ, ಬಟ್ ರೀರೆಕಾರ್ಡಿಂಗ್ ಚೆನ್ನಾಗಿದೆ. ಸಿನಿಮಾ ನೋಡಿದ್ಮೇಲೆ ಅದು ಸಿನಿಮಾ ರೀರೆಕಾರ್ಡಿಂಗ್ ಇದ್ರೆ ಸಿನಿಮಾ ಇನ್ನೊಂದು ರೇಂಜ್ ಬೇಕಾಗುತ್ತೆ ಅಂತ ಇದಾಗಲ್ಲ. ಅವಾಗ ನಾನು ಅವಾಗ ಒಂಚೂರು ಬೇಜಾರು ಮಾಡ್ಕೊಂಡೆ. ರಜು ಮ್ಯೂಸಿಕ್ ಅದೊಂದೇ ಅಲ್ವೇನ್ರಿ ನಿಮ್ಗೆ ಹೇಳಿದ್ದು? ಇನ್ನೂ ಆಗಿರ್ಲಿಲ್ಲ.
ಹೌದ್ರಮ್ಮ ಇನ್ನೂ ಆಗಿರ್ಲಿಲ್ಲ. ಆಗಿರ್ಲಿಲ್ಲ, ಆದ್ರೂ ಹ್ಮ್. ಹಾಡಿಗೇನೋ ಕೇಳಿದೆ, ಹಾಡಿಗೆ ಅದೇ ಮುಂಗಾರು ಮಳೆ ಸಾಂಗ್ಗೆ ಹುಡುಗಿ version. ಬಟ್ ಅವ್ರ ಬಜೆಟ್ ನೋಡ್ಬೇಕಲ್ಲ. ಹೌದು. ಈಗ ನೀವು ಧಾರಾಳವಾಗಿ ಹೋಗಕ್ಕೆ ನಾನಲ್ವಲ್ಲ, ಅವ್ರ ಬಜೆಟ್ ನೋಡ್ಕೊಂಡು ಕ್ವಾಲಿಟಿ ನೋಡ್ಕೊಂಡು ಕೊಟ್ಕೊ ಬರ್ಬೇಕಲ್ಲ, Correct. ಎರಡೂ ನೋಡ್ಬೇಕು ಅವ್ರು, ಯಾಕೆಂದ್ರೆ ಅವ್ರಿಗೆ ಜವಾಬ್ದಾರಿ ಜಾಸ್ತಿ. ಅವಾಗ ನಾನು ಹೇಳಿದೆ ರಜು ಒಂಚೂರು ಹಾಡಿಟ್ಟಣ ಅನ್ಸ್ತೈತಿ, ಮ್ಯೂಸಿಕ್ಕು ಅವಾಗ ನಾನು ಹೇಳ್ಬಿಟ್ಟೆ ಮ್ಯೂಸಿಕ್ ಮಾತ್ರ ಸಖತ್ತಾಗಿ ಮಾಡೋಣ ರಜು, ಹಾ. ಸಿನಿಮಾ ಚೆನ್ನಾಗಿ ಬಂದಿದೆ, ಮ್ಯೂಸಿಕ್ ಚೆನ್ನಾಗಿ ಕೊಡೋಣ ಅಂತ ಧೈರ್ಯ ಮಾಡಿ. ನಮ್ಮಲ್ಲಿ ಏನು ಅಡ್ವಾಂಟೇಜ್ ಅಂದ್ರೆ ನಮಗೆ ಸಿಕ್ಕಿರೋ ಟೆಕ್ನಿಷಿಯನ್ಸ್ Correct. ಫಸ್ಟ್ ನಮ್ಮ ಸಿನಿಮಾ ಕತೆ ಹೋಗ್ತಾ ಓಕೆ ಆಗ್ತಿದ್ದಂಗೆ ಫಸ್ಟ್ ನಮ್ಮ ಕ್ಯಾಮ್ರಾಮನ್ ಹ್ಮ್. ಕಾರ್ತಿಕ್ ಸರ್. ಹ್ಮ್. ಸೊ ಅವ್ರ ಕತೆ ಹೇಳ್ತಿದ್ದಂಗೆ ಸರ್ ಈ ಸಿನಿಮಾ ಹಿಂಗೆ ಮಾಡೋಣ, ಈ ಥರನೇ ಮಾಡೋಣ ಅಂತೇಳಿ ಹ್ಮ್. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸೊ ಇವತ್ತೇನು ನೀವೆಲ್ಲ ವಿಜುವಲ್ಸ್ ನೋಡ್ತಿದ್ದೀರಾ ಅದಕ್ಕೆ ಮೈನ್ ಕಾರಣ ಕಾರ್ತಿಕ್ ಸರ್. ಸೆಕೆಂಡ್ ಥಿಂಗ್ ಬಂದು ನಮ್ಮ ಎಡಿಟರ್ ಪವನ್ ರಾಮೇಶ್ ಶೆಟ್ಟಿ ಅಂತ, ಅವ್ರು UK ಇದ್ದಾರೆ. ನಮ್ಮ ಸಿನಿಮಾಗೋಸ್ಕರ ಬಂದು ಒಂದು 6 ತಿಂಗಳು ಇಲ್ಲೇ ಇದ್ದು ಪವನ್ ಅಂತ ಎಡಿಟ್ರು ಪಾಪ ಇವತ್ತಿಗೂ ಬಂದಿದ್ರು, ತೋಟಕ್ಕೆ ಒಂದ್ಸತಿ ಬಂದು ಪರಿಚಯ ಮಾಡಿಸಿದ್ರು. ಮಾತಾಡ್ತಾ ಇರ್ತಾರೆ ಯಾವಾಗಾದ್ರು. ರಾಜು ಅಂತೂ ಟಚ್ಚಲ್ಲಿ ಇದ್ದೇ ಇರ್ತಾರೆ, ಅವ್ರಿಗೆ ಏನ್ ಕಡೆ ಕೊಡ್ತಾರೋ ನಮ್ಗೆ ಗೊತ್ತಿಲ್ಲ, ಅಂದ್ರೆ ಇಟ್ಟಿರ್ತಾರೆ ಅವ್ರು. ನಮ್ಮ ಕ್ಯಾಮ್ರಾಮನ್ ಆಗ್ಬೋದು, ಎಡಿಟರ್ ಆಗ್ಬೋದು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, 24 hours ಅಲ್ಲಿ ನಮ್ದೊಂದು ಗ್ರೂಪ್ ಇದೆ. ಹ್ಮ್. ಅಲ್ಲಿ ಮೆಸೇಜ್ ಹಾಕಿದ ತಕ್ಷಣ ಇಮಿಡಿಯೇಟ್ ರಿಪ್ಲೈ ಬರುತ್ತೆ. ಹ್ಮ್. ಸರ್ ಏನಾಗಬೇಕು ಸರ್ ಇದು ಈ ತರ ಅಂದ್ರೆ ಡಿಸ್ಕಸ್ ಮಾಡ್ತೀವಿ. Correct. ಅಂದ್ರೆ ಇದು ಒಬ್ಬನಿಂದ ಹೋಗುವಂತದ್ದಲ್ಲ ಸಿನಿಮಾ, ಹ್ಮ್. 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 ಅಂದ್ರೆ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ ಸಾಥ್ ಕೊಡ್ಬೇಕು. ಹ್ಮ್. ಅಂದ್ರೆ ಬಿಹೈಂಡ್ ಏನ್ ಮಾಡ್ತಾ ಇರ್ತಾರೆ, ಪವನ್ ಅಲ್ಲೆಲ್ಲ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರು ಅಲ್ಲಿ ಇದ್ಕೊಂಡೆ ವರ್ಕ್ ಮಾಡ್ತಿದ್ದಾರೆ. ಹ್ಮ್. ಈಗ ಅಭಿನಂದನ್ ಮ್ಯೂಸಿಕ್ ಅವರು ಇಲ್ಲಿ ವರ್ಕ್ ಮಾಡ್ತಿದ್ದಾರೆ. ನಮ್ಮ ವಿಕಾಸ್ ಸಾಂಗ್ ಬಗ್ಗೆ ಅವ್ರು ಸಾಂಗ್ ಮಾಡಿರೋದ್ರಿಂದ ಅವ್ರು ಎಂಟು ಮೂಮೆಂಟ್ ಅವ್ರು ಇನ್ನೂ ಸಾಂಗ್ ಡೆಲಿವರ್ ಮಾಡಿರಲಿಲ್ಲ. ಬಿಕಾಸ್ ನಾಳೆ ಡೆಲಿವರಿ ಇದೆ, ಅಲ್ಲಿ ಫೋನ್ ಮಾಡ್ತಾ ಇದ್ದಾರೆ, ಸರ್ ಇನ್ನೊಂದು 1 hour ಅಲ್ಲಿ ಕಳಿಸ್ಕೊಡ್ತಾರೆ. ಅಂದ್ರೆ ಅವ್ರಿಗೆ ನೀನ್ ಬೆಟರ್ ಕೊಡ್ಬೋದು ರೆಸ್ಪಾನ್ಸಿಬಿಲಿಟಿ ಅಂತ ಎಲ್ಲರೂ ಟ್ರೈ ಮಾಡ್ತಾರೆ. ಈ ಮಾಸ್ಟರ್ ಮಿಕ್ಸಿಂಗ್ ಮಾಡ್ಬೇಕಾದ್ರೆ ಇನ್ನೊಂದು ಏನಾದ್ರು ಟ್ರೈ ಮಾಡ್ಬಿಡೋಣ ಅಂತ ಇರ್ತಾರೆ. ಅದರಲ್ಲಿ ನಮ್ಮ ರೇಣು ಸ್ಟುಡಿಯೋ ಸಂದೀಪ್ ಅಂತ ಇದ್ದಾರೆ. ಹ್ಮ್. ಸೊ ಅವರದ್ದು ರಾಜು ಸರ್ ಒಂದು 1 hour ಟೈಮ್ ಕೊಟ್ಬಿಡಿ ಸರ್ ಅಂತ. ರೀ ಪ್ರೆಷರ್ ಐತೆ ರೀ, ನೀವು ಅರ್ಥ ಮಾಡ್ಕೊಳ್ಳಿ ಅಂತ. ಇಲ್ಲ ಸರ್ 1 hour ಟೈಮ್ ಕೊಡಿ ಸರ್ ಅಂತ. ಆದ್ರೆ ಕಾಂಪ್ರಮೈಸ್ ಆಗಲ್ಲ. ಬಿಕಾಸ್ ಅಯ್ಯೋ ಬಿಡು ಕೆಲಸ ಮುಗಿತಲ್ಲ Careless ಇಲ್ಲ. ಮುಗಿಸ್ಬಿಟ್ಟು ಹೋಗ್ಬಿಡೋಣ ಅಂತ ನಾವಲ್ಲ. ಅದು ಮೇಜರ್ ಬೇಕಾಗಿರೋದು. ಸತ್ಯ, ಸತ್ಯ. ಯಾವತ್ತು ನಮ್ಗೆ ಸಿನಿಮಾಗೆ ಟೆಕ್ನಿಷಿಯನ್ಸ್ ಬಂದಾಗ ಮುಗಿಸ್ಬಿಟ್ಟು ಹೋಗ್ಬಿಡೋಣ ಅಂತಲ್ಲ, ಹ್ಮ್. ಅದನ್ನ ಇನ್ನೂ ಎಷ್ಟು ಬೆಟರ್ಮೆಂಟ್ ಮಾಡಬೇಕು ಅನ್ನೋದು ಅದು ಮೇಜರ್ ಬೇಕಾಗಿರೋದು. ಹೌದು. ಹಂಗಾಗಿ ನಮ್ಮ ಸಿನಿಮಾಗೆ ಬಂದಿರೋ ಪ್ರತಿಯೊಬ್ರು ಅಂದ್ರೆ ಒಬ್ರು ನನ್ನ ಹೇಳ್ತೀನಿ ಪ್ರೊಡಕ್ಷನ್ ಅವರಿಂದ ಹಿಡಿದು ಲೈಟ್ ಆಫೀಸರ್ಸ್ ಅವರಿಂದ ಹಿಡಿದು ಎಲ್ಲ ಡಿಪಾರ್ಟ್ಮೆಂಟ್ ಆರ್ಟ್ ಡಿಪಾರ್ಟ್ಮೆಂಟ್ ಅವರಾಗಲಿ ಎಲ್ಲರೂ ಎಫರ್ಟ್ ಹಾಕಿರೋದಕ್ಕೆ ಇವತ್ತು ನಾವು ಬಂದಿದ್ದು ಕೂತಿದ್ದೀವಿ. ಸೂಪರ್ ಸೂಪರ್. ಅಮ್ಮ ಈಗ ನಿರ್ಮಾಪಕಿ ನೀವು, ಅದಕ್ಕೂ ಮೊದಲು ಒಬ್ರು ಒಳ್ಳೆ ತಾಯಿ ನೀವು. ಹಾಗಾಗಿ ತಾಯಿಯಾಗಿ ಎಲ್ಲ ತಾಯಂದ್ರಿಗೂ ಫೇವ್ರೆಟ್ ಮೂಮೆಂಟ್ಸ್ ಅಂತ ಇರುತ್ತೆ ಅವ್ರ ಮಕ್ಳ ಬಗ್ಗೆ. ಯಾವುದೋ ಒಂದು ಕ್ಷಣದಲ್ಲಿ ಸಾರ್ಥಕ, ಇವ್ರು ನನ್ನ ಮಕ್ಕಳು ಅನ್ನೋದೊಂದು ಪ್ರೌಡ್ ಫೀಲ್ ಇರುತ್ತಲ್ವಾ? ನಿಮ್ಗೆ ಅದಾಗಿದೆ ಯಾವ ಕ್ಷಣ ಒಂದು ಸ್ಪೆಷಲ್? ಇನ್ನೂ ಆಗಿಲ್ಲ, ಅಯ್ಯೋ ದೇವ್ರೇ, ಇನ್ನೂ ಆಗಿಲ್ಲ, ಆಗ್ಬೇಕು. ನಿಜವಾಗ್ಲೂ ಆಗ್ಬೇಕಮ್ಮ. ನನ್ನ ಗುರಿ, ನಂಗೆ ದುರಾಸೆ ಜಾಸ್ತಿ. ಹಾ. ನಾನು ಆದ್ರೆ ಮಕ್ಳ ಬಗ್ಗೆ ಏನಂತ ಪಡ್ಲಿ ಮಾಡ್ಲಿ, ಇನ್ನೂ ವಯಸ್ಸು ಚಿಕ್ಕದಲ್ಲ, ಈಗ ಇನ್ನೂ 40 ಒಳಗಡೆ ಅಲ್ವಾ, ಮಾಡ್ಲಿ. ಅಂದ್ರೆ 90 ವರ್ಷ ವಯಸ್ಸಿಂದ ಚಿಕ್ಕ ವಯಸ್ಸಿಂದ ಅದೆಲ್ಲ ಇದೆ ನನ್ನ ಮಗಂದು. ಖುಷಿ, ಖುಷಿ. ಅದೆಲ್ಲ ಇದ್ದೇ ಇರೋದು. ತಾಯಿ ಪ್ರೀತಿ, ಕರೆಕ್ಟ್. ಕರ್ತವ್ಯದ ಪ್ರೀತಿ ಇನ್ನೂ ತುಂಬಾ ಇದೆ. ಹಾ. ತಾಯಿಗೆ ಯಾವತ್ತು ಮಕ್ಕಳು ಚೆನ್ನಾಗಿರೋದು, ಹೌದು. ಹುಡ್ತಾ ಇದ್ದಾರೆ ಹೀರೋ. ಅವ್ರ ಮಗ, ಪ್ರತಿ ತಾಯಿಗೂ ಅವ್ರ ಮಗ ಹೀರೋನೇ ಹುಡ್ತಾಗ. ನಾನು ಯಾವಾಗ್ಲೂ ಹೇಳ್ತೀನಿ ಅಂತ, ಹ್ಮ್. ಯಾವ ತಾಯಿಗೂ ಆ ಮಗ ಹೀರೋನೇ. ಹ್ಮ್. ಅವ್ರ ಮಗ ಅವ್ರಿಗೆ ಹೀರೋ, ಅವ್ರ ಮಕ್ಳು ಅವ್ರಿಗೆ ಮುದ್ದು. ಬಟ್ ಅದನ್ನ ಪ್ಯಾಂಪರ್ ಮಾಡಿ ಹಾಳು ಮಾಡಬೇಡಿ. ಹ್ಮ್. ಅದನ್ನ ಮುದ್ದು ಮಾಡ್ಕೊಂಡೇ ಇದ್ರೆ ಜೀವನ ನಡೆಯಲ್ಲ. ಒಂದೇ ಆದ ಲೈಫ್ ಇರುತ್ತೆ ಅವ್ರದ್ದೇ. ಅದಕ್ಕೆ ಒಂದು ಸಾಥ್ ಕೊಡ್ಬೇಕು. ಹಂತವಾಗಿ ಚೇಂಜ್ ಆಗ್ಬೇಕದು ಅಲ್ವಾ? ಸ್ಟೆಪ್ ಬೈ ಸ್ಟೆಪ್ ಚೇಂಜ್ ಆಗ್ತಾ ಬರಬೇಕು. ಒಂದು ಹಂತದಲ್ಲಿ ಬೇರೆ ಬೇರೆ ಅವ್ರದ್ದು ಎಜುಕೇಶನ್ ಬರುತ್ತೆ, ಆಮೇಲೆ ಕೆಲಸ ಬರುತ್ತೆ, ಆಮೇಲೆ ಮದುವೆ ಬರುತ್ತೆ, ಆಮೇಲೆ ಅವ್ರಿಗೆ ಮಕ್ಕಳಾಯ್ತಾರೆ. ಅದೆಲ್ಲ ಚೇಂಜ್ ಮಾಡೋವರೆಗೂ ನಮ್ಮ ಜವಾಬ್ದಾರಿ, ಆಮೇಲೆ ಅವ್ರು ಮಾಡ್ಕೊತಾರೆ. ಅಲ್ಲಿವರೆಗೂ ಮುಗಿಸ್ಬಿಟ್ಟಿದ್ದೀವಿ ನಮ್ಮ ಜವಾಬ್ದಾರಿ ಮುಗಿತು, ಆಮೇಲೆ ಅವ್ರು ಮಾಡ್ತಾರೆ. ಈಗ ಅವ್ರಿಗೆ ಮಕ್ಕಳಾಗ್ಯಾರೆ, ಅವ್ರ ಜವಾಬ್ದಾರಿ. ಓಕೆ ಕಾವ್ಯವರೇ, ಆಗಸ್ಟ್ 1ಕ್ಕೆ ಬೆಳ್ಳಿ ಪರದಲ್ಲಿ ಬರ್ತಾ ಇದ್ದೀರಾ. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ? ಆಗಸ್ಟ್ 1 ನಮ್ಮ ಸಿನಿಮಾ ಕೊತ್ತಲವಾಡಿ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಯಾಕಂದರೆ OTT ಆಫ್ಕೋರ್ಸ್ ಎಲ್ಲ ಮೋಸ್ಟ್ ಆಫ್ ದೆಮ್ OTT ಬಂದಾಗ ನೋಡ್ಕೊಳ್ಳೋಣ ಅಥವಾ ಅನ್ನೋದನ್ನು ಪುಷ್ ಮಾಡ್ತಿರ್ತಾರೆ. ಬಟ್ ಥಿಯೇಟ್ರಲ್ಲೇ ನೋಡಿದ್ರೆ ಸಿಗುವಂಥ ವೈಬ್, ಆ ಫೀಲೇ ಬೇರೆ. ಸೊ ದಯವಿಟ್ಟು ಥಿಯೇಟರ್ಗೆ ಬಂದು ನನ್ನ ಸಿನಿಮಾ ನೋಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.